ಜವಾಬ್ದಾರಿಯನ್ನ ಒಬ್ಬರ ಕೈಗೆ, ಒಬ್ಬ ನಾಯಕನಿಗೆ ಕೈ ಕೊಡ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತವಾದಂತ ಚುನಾವಣೆ ಇದು. ಯಾವುದೇ ರಸ್ತೆ ಮಾಡೋದಕ್ಕೋ, ಗ್ಯಾರಂಟಿ ಕಾರ್ಡ್ಗೋ, ಚೆಂಪೋರ್ ವೋಟ್ ಹಾಕೋದಕ್ಕೋ ಅಲ್ಲ. ಇದು ಯಾರ ಕೈ ಕೊಟ್ರೆ ವಿಶ್ವದಲ್ಲಿ ನಮ್ಮ ಭಾರತ ಮತ್ತೆ ಅಗ್ರಸ್ಥಾನಕ್ಕೆ ಹೋಗ್ತಾರೆ, ಭಾರತ ಮಾತೆ ತಲೆ ಎತ್ತಿ ನಿಲ್ತಾರೆ, ಭಾರತ ಮತ್ತೆ ಜಗಜ್ಜನನಿ ಆಗ್ತಾರೆ. ಆ ಕನಸನ್ನ ಕಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡೋದಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ಇದು. ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ಕ್ರಮ ಸಂಖ್ಯೆ 4, ಅವರ ಗುರುತು ಕಮಲದ ಗುರುತು. ಬಂಧುಗಳೇ, ಯಲಹಂಕ ವಿಧಾನಸಭಾ ಕ್ಷೇತ್ರ ನಾವು ಪ್ರಚಾರ ಮಾಡದೆ ಇರ್ಲಿ, ಜನಗಳು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕೋದಕ್ಕೆ ತಯಾರಾಗಿದ್ದಾರೆ. ಅತ್ಯಂತ ಹೆಚ್ಚಿನ ಬಹುಮತಗಳನ್ನು ಕೊಡೋದಕ್ಕೂ ಕೂಡ ತಯಾರಾಗಿದ್ದಾರೆ. ಇವತ್ತು ಎಲೆಕ್ಷನ್ ಯಾವತ್ತು ಬರ್ತದೆ ಅಂತೇಳಿ ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ 3 ದಿನ ರಜಾ ಬಂದಿರೋದು ಕೆಲವರು ಕಾಯ್ತಾ ಇದ್ದಾರೆ ಅಂತೇಳಿ ನನಗೆ ಎಲ್ಲೋ ಒಂದ್ ಕಡೆ ವಾಸನೆ ಹೊಡಿತಾ ಇದೆ. ಮಕ್ಕಳಿಗೆ ರಜಾ, ಶುಕ್ರವಾರ ಎಲೆಕ್ಷನ್ ರಜಾ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, 4th ಸ್ಯಾಟರ್ಡೆ, ಭಾನುವಾರ ರಜಾ. ಈಗಾಗಲೇ ಯಾರಾದ್ರೂ ಟಿಕೆಟ್ ಬುಕ್ ಮಾಡಿದ್ರೆ ಸಬ್ಸಿಡಿ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ಯಾರ ಹೆಸರು ಕೈ ಎತ್ರಿ, ಯಾರು ಇಂತ ಹುಷಾರಾಗ್ತಾರೆ. ಇದೆಯಪ್ಪ, ಟಿಕೆಟ್ ಬುಕ್ ಮಾಡಿದ್ಯಾ? ಹ್ಞೂ ಅಂತಾರೆ, ಹೋಗು. ಯಾರೂ ಕೂಡ ರಜಾ ಐತೆ ಅಂತ ಹೇಳಿ ನಿಮ್ಮ ಅಮೂಲ್ಯವಾದಂತ ದೇಶಕ್ಕೆ ಆಗ್ತಕ್ಕಂತ ಚುನಾವಣೆಯ ಮತವನ್ನ ವ್ಯರ್ಥ ಮಾಡಬೇಡ್ರಿ. ಇನ್ನು 5 ವರ್ಷ ಕಾಯ್ಬೇಕು ನೀವು. ದೇಶದ ಗಡಿಯನ್ನ ಒಬ್ಬ ಸೈನಿಕ ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ದೇಶವನ್ನು ಹಿಂಗೆ ಕಾಯ್ತಾನೆ. ಅವ್ನಿಗೆ ರಜೆ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಮಳೆ ಇಲ್ಲ, ದೇಶದ ಗಡಿಯನ್ನು ಕಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ. ಆ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಬಲವನ್ನ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಅವರನ್ನ ಪ್ರಧಾನಿ ಮಾಡಿದ್ರೆ ಮತ್ತೆ ನಮ್ಮ ದೇಶದ ಗಡಿ ಭದ್ರ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಬಂಧುಗಳೇ, ನಾವ್ಯಾರು ಕೂಡ ಚುನಾವಣೆಯಲ್ಲಿ ಮತದಾನವನ್ನು ಮಾಡದೆ ಹೊರಗಡೆ ಉಳಿದ್ರೆ ನೀವೆಲ್ಲ ಒಂದು ಕಡೆ ದೇಶಕ್ಕೆ ದ್ರೋಹ ಮಾಡ್ದಂಗೆ ಆಗ್ತದೆ. ಇದನ್ನ ಮನಗಂಡು ನಾವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಮತವನ್ನ ಚಲಾಯಿಸಬೇಕು ಅಂತಕ್ಕಂಥ ಆ ಮನವಿಯನ್ನ ಮಾಡ್ತಾ ಇದ್ದೀರಿ. ಸ್ವಲ್ಪ ಉತ್ಸಾಹದಿಂದ ತಾವೆಲ್ಲ ಕೂಡ ಭಾಗವಹಿಸಿದ್ರಿ. ತಮ್ಮೆಲ್ಲರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನ ಎಲ್ಲ ಮುಖಂಡರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸನ್ಮಾನ್ಯ ಇ ಕೃಷ್ಣಪ್ಪ ಅವರು ಈಗಾಗಲೇ ಮಾತಾಡಿದ್ದಾರೆ. ಜೆಡಿಎಸ್ ನ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಅವರಿದ್ದಾರೆ, ಮಹಿಳಾ ಮೋರ್ಚಾ ಅಧ್ಯಕ್ಷರಂತ ಬೃಂದಾ ವೀರೇಶ್ ಅವರಿದ್ದಾರೆ, ಸತೀಶ್ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ ಮತ್ತು ನಮ್ಮ ಕವಿತಾ ರೆಡ್ಡಿ ಅವರು ಕೂಡ ಇದ್ದಾರೆ. ಜವಾಬ್ದಾರಿಯನ್ನ ಒಬ್ಬರ ಕೈಗೆ, ಒಬ್ಬ ನಾಯಕನಿಗೆ ಕೈ ಕೊಡ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತವಾದಂತ ಚುನಾವಣೆ ಇದು. ಯಾವುದೇ ರಸ್ತೆ ಮಾಡೋದಕ್ಕೋ, ಗ್ಯಾರಂಟಿ ಕಾರ್ಡ್ಗೋ, ಚೆಂಪೋರ್ ವೋಟ್ ಹಾಕೋದಕ್ಕೋ ಅಲ್ಲ. ಇದು ಯಾರ ಕೈ ಕೊಟ್ರೆ ವಿಶ್ವದಲ್ಲಿ ನಮ್ಮ ಭಾರತ ಮತ್ತೆ ಅಗ್ರಸ್ಥಾನಕ್ಕೆ ಹೋಗ್ತಾರೆ, ಭಾರತ ಮಾತೆ ತಲೆ ಎತ್ತಿ ನಿಲ್ತಾರೆ, ಭಾರತ ಮತ್ತೆ ಜಗಜ್ಜನನಿ ಆಗ್ತಾರೆ. ಆ ಕನಸನ್ನ ಕಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡೋದಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ಇದು. ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ಕ್ರಮ ಸಂಖ್ಯೆ 4, ಅವರ ಗುರುತು ಕಮಲದ ಗುರುತು. ಬಂಧುಗಳೇ, ಯಲಹಂಕ ವಿಧಾನಸಭಾ ಕ್ಷೇತ್ರ ನಾವು ಪ್ರಚಾರ ಮಾಡದೆ ಇರ್ಲಿ, ಜನಗಳು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕೋದಕ್ಕೆ ತಯಾರಾಗಿದ್ದಾರೆ. ಅತ್ಯಂತ ಹೆಚ್ಚಿನ ಬಹುಮತಗಳನ್ನು ಕೊಡೋದಕ್ಕೂ ಕೂಡ ತಯಾರಾಗಿದ್ದಾರೆ. ಇವತ್ತು ಎಲೆಕ್ಷನ್ ಯಾವತ್ತು ಬರ್ತದೆ ಅಂತೇಳಿ ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ 3 ದಿನ ರಜಾ ಬಂದಿರೋದು ಕೆಲವರು ಕಾಯ್ತಾ ಇದ್ದಾರೆ ಅಂತೇಳಿ ನನಗೆ ಎಲ್ಲೋ ಒಂದ್ ಕಡೆ ವಾಸನೆ ಹೊಡಿತಾ ಇದೆ. ಮಕ್ಕಳಿಗೆ ರಜಾ, ಶುಕ್ರವಾರ ಎಲೆಕ್ಷನ್ ರಜಾ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, 4th ಸ್ಯಾಟರ್ಡೆ, ಭಾನುವಾರ ರಜಾ. ಈಗಾಗಲೇ ಯಾರಾದ್ರೂ ಟಿಕೆಟ್ ಬುಕ್ ಮಾಡಿದ್ರೆ ಸಬ್ಸಿಡಿ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ. ಯಾರ ಹೆಸರು ಕೈ ಎತ್ರಿ, ಯಾರು ಇಂತ ಹುಷಾರಾಗ್ತಾರೆ. ಇದೆಯಪ್ಪ, ಟಿಕೆಟ್ ಬುಕ್ ಮಾಡಿದ್ಯಾ? ಹ್ಞೂ ಅಂತಾರೆ, ಹೋಗು. ಯಾರೂ ಕೂಡ ರಜಾ ಐತೆ ಅಂತ ಹೇಳಿ ನಿಮ್ಮ ಅಮೂಲ್ಯವಾದಂತ ದೇಶಕ್ಕೆ ಆಗ್ತಕ್ಕಂಥ ಚುನಾವಣೆಯ ಮತವನ್ನ ವ್ಯರ್ಥ ಮಾಡಬೇಡ್ರಿ. ಇನ್ನು 5 ವರ್ಷ ಕಾಯ್ಬೇಕು ನೀವು. ದೇಶದ ಗಡಿಯನ್ನ ಒಬ್ಬ ಸೈನಿಕ ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ ದೇಶವನ್ನು ಹಿಂಗೆ ಕಾಯ್ತಾನೆ. ಅವ್ನಿಗೆ ರಜೆ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಮಳೆ ಇಲ್ಲ, ದೇಶದ ಗಡಿಯನ್ನು ಕಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ. ಆ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಬಲವನ್ನ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಅವರನ್ನ ಪ್ರಧಾನಿ ಮಾಡಿದ್ರೆ ಮತ್ತೆ ನಮ್ಮ ದೇಶದ ಗಡಿ ಭದ್ರ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಬಂಧುಗಳೇ, ನಾವ್ಯಾರು ಕೂಡ ಚುನಾವಣೆಯಲ್ಲಿ ಮತದಾನವನ್ನು ಮಾಡದೆ ಹೊರಗಡೆ ಉಳಿದ್ರೆ ನೀವೆಲ್ಲ ಒಂದು ಕಡೆ ದೇಶಕ್ಕೆ ದ್ರೋಹ ಮಾಡ್ದಂಗೆ ಆಗ್ತದೆ. ಇದನ್ನ ಮನಗಂಡು ನಾವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಮತವನ್ನ ಚಲಾಯಿಸಬೇಕು ಅಂತಕ್ಕಂಥ ಆ ಮನವಿಯನ್ನ ಮಾಡ್ತಾ ಇದ್ದೀರಿ.
ಸ್ವಚ್ಛ ಉತ್ಸಾಹದಿಂದ ತಾವೆಲ್ಲ ಕೂಡ ಭಾಗವಹಿಸಿದ್ರಿ. ತಮ್ಮೆಲ್ಲರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನ ಎಲ್ಲ ಮುಖಂಡರು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಸನ್ಮಾನ್ಯ ಇ ಕೃಷ್ಣಪ್ಪ ಅವರು ಈಗಾಗಲೇ ಮಾತಾಡಿದ್ದಾರೆ. ಜೆಡಿಎಸ್ ನ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಅವರಿದ್ದಾರೆ, ಮಹಿಳಾ ಮೋರ್ಚಾ ಅಧ್ಯಕ್ಷರಂತ ಬೃಂದಾ ವೀರೇಶ್ ಅವರಿದ್ದಾರೆ, ಸತೀಶ್ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ ಮತ್ತು ನಮ್ಮ ಕವಿತಾ ರೆಡ್ಡಿ ಅವರು ಕೂಡ ಇದ್ದಾರೆ.